ಸತ್ಯದ ಆತ್ಮನು ಏನೇ ಮಾತಾಡಿದ್ರು ಅದು ಸತ್ಯವೇ. ಸತ್ಯದ ಆತ್ಮನು ಏನೇ ಮಾತಾಡಿದ್ರು ಅದು ಏನು? ಸತ್ಯವೇ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ದೇವರ ವಾಕ್ಯ ಹೇಳ್ತಿದೆ, ಸತ್ಯವೆಂಬ ನಡುಕಟ್ಟು ಕಟ್ಕೊಳ್ರಿ. ಎಷ್ಟು ಸಾರಿ ನಾವು ಸುಳ್ಳು ಹೇಳ್ತೇವೆ. ಸುಳ್ಳು ಹೇಳೋದನ್ನು ನಿಲ್ಲಿಸೋಣ ಪ್ರಿಯರೇ. ನಾವು ಬಲಹೀನರಾಗ್ತೇವೆ. ಸುಳ್ಳು ಹೇಳೋದ್ರಿಂದ ಬಲಹೀನರಾಗ್ತೇವೆ. ಸುಳ್ಳು ಹೇಳೋದ್ರಿಂದ ಗಲಿಬಿಲಿಗೆ ಒಳಗಾಗ್ತೇವೆ. ಸುಳ್ಳು ಹೇಳೋದ್ರಿಂದ ಕತ್ತಲೆಗೆ ಒಳಗಾಗ್ತೇವೆ. ಸುಳ್ಳು ಹೇಳೋದ್ರಿಂದ ಮರಣಕ್ಕೆ ನಾವು ತುತ್ತಾಗ್ತೇವೆ. ಸುಳ್ಳು ಹೇಳೋದ್ರಿಂದ ಬಂಧನಕ್ಕೆ ನಾವು ಒಳಗಾಗ್ತೇವೆ. ಆದರೆ ಸತ್ಯವನ್ನೇ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಮ್ಮ ಜೀವನ ಬೇರೆ ಆಗಿರ್ತದೆ. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಚನ ನಾವು ಓದಿಕೊಳ್ಳೋಣ. ಯೋಹಾನ್ ಬರೆಸುವಾರ್ತೆ 17:17 ದೇವರ ವಾಕ್ಯ ಹೇಳ್ತದೆ ಏನಂದರೆ, ನಿನ್ನ ವಾಕ್ಯವೇ ಸತ್ಯವು, ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪಡಿಸಿಕೊಂಡಿದ್ದೇನೆ. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸ್ಯಾಂಕ್ಟಿಫೈಡ್. ಎಲ್ಲರೂ ಹೇಳೋಣ ಇಂಗ್ಲೀಷಲ್ಲಿ, ಸ್ಯಾಂಕ್ಟಿಫೈಡ್. ನನ್ನ ಸತ್ಯದಿಂದ ಇವರನ್ನು ಶುದ್ಧಿಪಡಿಸಿದ್ದೇನೆ. ಹಲ್ಲೆಲೂಯಾ. ಏನಂತೆ? ಸತ್ಯ ಏನು ಮಾಡುತ್ತೆ? ಶುದ್ಧಿ ಮಾಡುತ್ತೆ. ಇನ್ನು ಸರ್ ಹೇಳೋಣ, ಸತ್ಯ ಏನು ಮಾಡುತ್ತೆ? ಉದಾಹರಣೆಗೆ ಹೇಳ್ತೀನಿ. ನಾನು ನಮ್ಮ ಚರ್ಚಲ್ಲಿ ಇರಬೇಕಾದ್ರೆ ನಮಗೆ ಏನು ಹೇಳಿಕೊಟ್ಟಿದ್ರು ಅಂತ ಹೇಳಿದ್ರೆ, ನೀವು ಯಾವಾಗಲೂ ದೇವ್ರು ನಿಮ್ಮನ್ನು ಮೆಚ್ಚಬೇಕು ಅಂತ ಹೇಳಿದ್ರೆ, ನಾವು ಬಡವರಾಗಿರ್ಬೇಕು. ದಿಲೀಪಣ್ಣ ಕೇಳಿಲ್ಲ ಚರ್ಚಲ್ಲಿ, ನಾವು ಹೀಗೆ ಇರಬೇಕು, ಬಡವರಾಗಿರಬೇಕು, ಬಟ್ಟೆ ಎಲ್ಲ ಹಳೇದಾಗಿರಬೇಕು, ಸಾಕ್ಸಲ್ಲಿ ಹೋಲ್ ಬಿದ್ದಿರಬೇಕು. ನಿಜ ರೀ, ಸತ್ಯವಾಗಿಯೂ. ಅಂಥವ್ರು ಏನಂತ ಹೇಳಿದ್ರೆ ವೆರಿ ಹಂಬಲ್ ಪೀಪಲ್. ಹಂಬಲ್ ಅಂದರೆ ಹೆಂಗಿರಬೇಕು ಅಂತ ತೋರಿಸ್ಲಾ? ಹಂಬಲ್ ಅಂದರೆ ಹೆಂಗಿರ್ಬೇಕು? ಕರೆಕ್ಟಾ? ಹಾಂ, ಓಕೆ. ನಾನು ಹಿಂಗೆ ತಿಳ್ಕೊಂಡಿದ್ದೆ. ನಾನು ಯಾರ ಜೊತೆಗೆ ಜೋರಾಗಿ ಮಾತಿಲ್ಲ, ಅದಿಲ್ಲ, ಏನಿಲ್ಲ, ಯಾವಾಗಲೂ ಹಂಬಲ್ ಆಗಿರಬೇಕು ಅಂತ ಯಾವಾಗಲೂ ಅದೇ ಯೋಚನೆ. ಯಾವಾಗ ಸತ್ಯ ದೇವರ ವಾಕ್ಯದಿಂದ ತಿಳಿಯಲ್ಪಟ್ಟೇನೋ, ಸುಳ್ಳನ್ನುವಂಥ ಗಲೀಜು ನನ್ನ ಮೈಯಿಂದ ತಲೆಯಿಂದ ಹೋಗಲಿಕ್ಕೆ ಪ್ರಾರಂಭ ಆಯಿತು. ಹಲ್ಲೆಲೂಯಾ. ಸತ್ಯ ಸುಳ್ಳನ್ನು, ನಮ್ಮ ಜೀವನದಲ್ಲಿರುವಂಥ ಸುಳ್ಳು ಎಂಬ ಗಲೀಜನ್ನು ತೆಗೆದು ಹಾಕ್ತದೆ. ಹಲ್ಲೆಲೂಯಾ. ಹಂಗೇನೆ ಎಷ್ಟೊಂದು ಜನ, ನಮ್ಮ ಊರಲ್ಲಿ ಒಬ್ಬ ಆಂಟಿ ಇದ್ದರು. ಅವರು ಆಗಾಗ ಮನೆಗೆ ಬಂದು ಒಂದೊಂದು ಸತಿ ಬ್ಯಾಗ್ ಎತ್ಕೊಂಡು ಬರೋರು. ಅವ್ರು ಹೇಳ್ತಿದ್ರು, ಇವತ್ತು ಈ ಸೀರೆ ಉಟ್ಕೊಂಡು ಹೋದೆ ಅಲ್ಲ, ಎಲ್ಲ ಕೆಲಸ ಆಯಿತು. ಇದು ಲಕ್ಕಿ ಸೀರೆ. ನಿಜ ಹೇಳ್ರಿ, ಎಷ್ಟು ಜನ ಹಾಗೆ ಮಾಡಿದ್ದೀರಿ? ಲಕ್ಕಿ ಸೀರೆ ಉಟ್ಟವ್ರು ಎಷ್ಟು ಜನ ಇದ್ದೀರಿ ಇಲ್ಲಿ? ಲಕ್ಕಿ ಸೀರೆ ಇಲ್ವಾ? ಯಾರೂ ಹುಟ್ಟಿಲ್ವಾ? ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಕಪ್ಪು ಬಟ್ಟೆ ಹಾಕಬೇಡ. ಅದನ್ನ ಎಷ್ಟು ಜನ ಫಾಲೋ ಮಾಡಿದ್ದೀರಿ? ಕಪ್ಪು ಬಟ್ಟೆ ಹಾಕೋಂಗೆ ಇಲ್ಲ. ನಮ್ಮ ಮಗ ಹುಟ್ಟಿದಾಗ ಎಲ್ಲರೂ ಹೇಳ್ತಿದ್ರು, ಅವ್ನು ನೋಡೋಕೆ ತುಂಬ ಚೆನ್ನಾಗಿದ್ದ, ಎಲ್ಲ ಕರ್ಲಿ ಹೇರ್ಸ್ ಎಲ್ಲ ಹಾಕ್ಕೊಂಡು, ಒಂದು ಸ್ವಲ್ಪ ಕಪ್ಪು ಹಚ್ಚು. ಏನು ಹಚ್ಚಬೇಕು? ಕಪ್ಪು. ನಾನು ಕಪ್ಪು ಹಚ್ಚಿದ್ರೆ ಏನಾಗುತ್ತೆ? ಕಣ್ಣು ಬೀಳಲ್ಲ ಅಂದ್ರೆ. ಯಾರ ಕಣ್ಣು ಬಿದ್ದಾವೆ? ಎಲ್ಲರ ಕಣ್ಣು ಅವ್ರೊಳಗೆ ಅದಾವೆ, ಯಾರ ಕಣ್ಣು ಬಿದ್ದಿಲ್ಲ. ಓಕೆ, ನನ್ನ ಮದುವೆ ಆಗಬೇಕಾದ್ರೆ ಒಬ್ಬ ಆಂಟಿ ಬಂದು ಹೇಳ್ತಾ ಇದ್ರು, ಒಂದು ಸ್ವಲ್ಪ ಅರಿಶಿಣ ಹಚ್ಕೊ. ನಾನು ಹಚ್ಕೊಂಡ್ರೆ ಏನಾಗುತ್ತೆ? ಎಲ್ಲರೂ ಹಚ್ಕೊಳ್ತಾರೆ, ನೀನು ಹಚ್ಕೊ. ನಾನು ಹೇಳಿದೆ, ಸುಳ್ಳು ಹೇಳಬೇಡ್ರಿ. ಈ ಎಲ್ಲ ಸುಳ್ಳುಗಳನ್ನು ನಮ್ಮ ಮೈಯಿಂದ ಜಾಡಿಸಿ ಹೊರಗೆ ಹಾಕೋದು ಯಾವುದಂದರೆ ದೇವರ ವಾಕ್ಯವೆಂಬ ಸತ್ಯ. ಸುಳ್ಳುಗಳನ್ನು ಆಧಾರ ಮಾಡಿಕೊಳ್ಳಬೇಡ್ರಿ, ಸತ್ಯವನ್ನೇ ಆಧಾರ ಮಾಡಿಕೊಳ್ಳ್ರಿ. ಸತ್ಯವನ್ನು ನೀವು ತಿಳ್ಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಯೋಹಾನ 8:32. ಪ್ರಿಯರೇ, ಭಾಳ ಹೋರಾಟ ಮಾಡಿದ್ದೀವಿ. ಎಷ್ಟೋ ಸಾರಿ ಈ ಕಪ್ಪು ಅಂಗಿ ಹಾಕಬೇಡ ಅಂತ ಹೇಳಿದಾಗೆ ನಾನು ಕಪ್ಪು ಅಂಗಿ ಹಾಕೇ ಇಲ್ಲ. ನಾನು ಕಾಲೇಜಿಗೆ ಹೋಗ್ಬೇಕಾರೆ ಎಲ್ಲ. ಮದುವೆ ಆದಮೇಲೆ ಇವಳು ಬಂದು ನೋಡ್ರಿ, ಇವಳು ಹೇಳಿದ ನನಗೆ ಕಪ್ಪು ಭಾಳ ಇಷ್ಟ. ನನಗೆ ಸ್ವಲ್ಪ ಎದೆಯಲ್ಲಿ ಡಬ ಈ ಕಪ್ಪು ಹಾಕಿದ್ರೆ ಏನೋ ಆಗ್ಬಿಡೋದು, ಆಪ್ಶಾಕುನ ಹಂಗಿಂಗೆ ಅಂತ ಧೈರ್ಯ ಮಾಡಿ ಹಾಕಿದ್ದು ಅನ್ಸಾರೆ ಏನೂ ಆಗಿಲ್ಲ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವನ್ನು ತಿಳ್ಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು. ಹಾಗೆ ಎಷ್ಟೊಂದು ವಿಷಯಗಳು
ಬೆಕ್ಕಡ್ಡು ಹೋದರೆ ಗಾಡಿ ನಿಲ್ಲಿಸಿಬಿಡ್ತಾರೆ. ಈಗ ಧೈರ್ಯದಿಂದ ಹೊಡಿತೇನೆ ನಾನು ಬೆಕ್ಕ, ಐ ಡೋಂಟ್ ಕೇರ್ ಫಾರ್ ದಟ್. ಹಾಂ, ಮೂರು ಜನ ಹೋಗ್ಬೇಕಾ? ಅದು ಗೊತ್ತಿರಲಿಲ್ಲ ನನಗೆ. ಯಾರೋ ಒಬ್ಬರು ಪಾಸ್ ಆದರೆ ಗೊತ್ತಂತ. ಇದೊಂದು ನೋಡ್ರಿ, ಇದೊಂದು ದೊಡ್ಡ ಸತ್ಯ. 3 ಜನ ಹೋಗ್ಬೇಕಂತ. ಎಲ್ಲಿಂದ ಕರ್ಕೊಂಬರೋದು 3 ಮಂದಿನ? ಓಕೆ, ಸೊ ಪ್ರಿಯರೇ, ಇಂಥವು ಎಷ್ಟೊಂದಿದ್ದಾವೆ. ಈ ಉಡಿ ತುಂಬೋದು ಅಂತ ಮಾಡ್ತಾರೆ. ಅದು ಏನಕ್ಕೆ ಮಾಡ್ತೀರಿ ಅಂತ ಕೇಳಿದ್ರೆ ಯಾರೂ ಸರಿ ಉತ್ತರ ಕೊಡಲ್ಲ. ನಾನು ಕೇಳೋದೇನಂದರೆ, ನೀವೇನಕ್ಕೆ ಮಾಡ್ತೀರಿ ಅದನ್ನು? ನನ್ನ ಹೆಂಡತಿ ವಿಷಯದಲ್ಲಿ ಅವಳು ಗರ್ಭಿಣಿ ಆದಾಗ ಹೇಳಿದ್ರೆ ಉಡಿ ತುಂಬ. ನಾನು ಯಾಕೆ ಉಡಿ ಯಾಕೆ ನೀವು ತುಂಬೋದು? ನೀವು ಇವತ್ತೇ ಯಾಕೆ ತುಂಬಬೇಕು? ಬೇಕಂದ್ರೆ ಅವಳು ದಿನಾಲು ತುಂಬಿಕೊಳ್ತಾಳೆ. ಓಕೆ, ಸೊ ಇಲ್ಲ, ಇದನ್ನು ಹಾಕ್ಬೇಕು. ನಾನು ಹೇಳಿದೆ, ಇದು ಸತ್ಯನ ಸುಳ್ಳನ್ನು ಆಧಾರ ಮಾಡಿಕೊಂಡು ಬಂಧನಕ್ಕೆ ಒಳಗಾಗ್ತಾರೆ. ಸುಳ್ಳು ಬಂಧನಕ್ಕೆ ನಮ್ಮನ್ನು ನಡೆಸ್ತದೆ, ನಮ್ಮನ್ನು ಬಂಧಿಸ್ತದೆ. ಸತ್ಯ ನಮಗೆ ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ಯೇಸುವಿನ ವಾಕ್ಯ ನಮ್ಮನ್ನು, ಸತ್ಯವೆಂಬ ವಾಕ್ಯ ನಮ್ಮನ್ನು ಶುದ್ಧಿ ಮಾಡ್ತದೆ. ವಾಕ್ಯವನ್ನು ಆಧಾರ ಮಾಡಿಕೊಂಡು ಜೀವಿಸ್ರಿ. ವಾಕ್ಯವೆಂಬ ಬಂಡೆ ಮೇಲೆ ಮನೆಯನ್ನು ಕಟ್ಕೊಳ್ರಿ. ನೀರು ಬರ್ತದೆ, ಗಾಳಿ ಬೀಸ್ತದೆ, ಏನೆಲ್ಲ ಆಗುತ್ತೆ, ನಿಮ್ಮ ಮನೆ ಸ್ಥಿರವಾಗಿ ಉಳಿತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಏನಂದರೆ, ಯೋಹಾನ 4:24 ನಾವು ನೋಡಿಕೊಳ್ಳೋಣ. ಯೋಹಾನ 4:24 ಸಮಾರ್ಯದ ಸ್ತ್ರೀ ವಿಷಯದಲ್ಲಿ ಮಾತಾಡುವಾಗ ಯೇಸುಸ್ವಾಮಿ ಹೇಳ್ತಾರೆ, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದ. ನೋಡ್ರಿ, ಆತ್ಮೀಯ ರೀತಿಯಲ್ಲಿ ಓಕೆ, ಸತ್ಯಕ್ಕೆ ತಕ್ಕ ಹಾಗೆ ಹೇಗೆ? ಸತ್ಯಕ್ಕೆ ತಕ್ಕ ಹಾಗೆ ಹೇಗೆ? ಈ ಲೋಕದಲ್ಲಿ ನಾನಾ ದೇವರುಗಳನ್ನು ಪೂಜಿಸ್ತಾರೆ, ನಾನಾ ದೇವರುಗಳನ್ನು ನಾನಾ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ದೇವರೇ ನೀನು ಪರಿಶುದ್ಧನು. ಅವನೆಂಥ ಪರಿಶುದ್ಧ? ಎಷ್ಟೋ ಹೆಂಗಸರನ್ನು ಮಾಡ್ಕೊಂಡಿದ್ದಾನೆ, ಆತನ ಎಷ್ಟೋ ಗಲೀಜು ಕಾರ್ಯಗಳನ್ನು ಮಾಡ್ತಾರೆ. ಅನೇಕ ದೇವರುಗಳು ಓಕೆ, ಗಲೀಜು ಕಾರ್ಯಗಳನ್ನು ಮಾಡ್ತಾರೆ, ಅಸಹ್ಯ ಕಾರ್ಯಗಳನ್ನು ಮಾಡ್ತಾರೆ, ಕೊಲೆ ಮಾಡ್ತಾರೆ. ಅವರಿಗೆ ಇವರೇನಂತ ಹೇಳ್ತಾರೆ? ದೇವರು ಅಂತ ಹೇಳ್ತಾರೆ. ದೇವರು ಅಂತ ಹೇಳಿ ಅಡ್ಡ ಬೀಳ್ತಾರೆ, ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ. ಇದು ಸರಿನಾ? ಇದು ಸತ್ಯನ ಸುಳ್ಳು. ಅವರ ದೇವರುಗಳ ಬಗ್ಗೆ ಅವರೇ ಹೇಳ್ತಾರೆ, ಅವಹೇಳನ ಅವರೇ ಮಾಡ್ತಾರೆ. ಅದನ್ನೇ ಅವರು ಸತ್ಯ ಅಂತ ಹೇಳಿ ಅವರನ್ನು ಪೂಜೆ ಮಾಡ್ತಾರೆ. ನಾವು ಹೇಳ್ತಾ ಇರೋದೇನೆಂದರೆ, ಯೇಸು ಸ್ವಾಮಿ ಸತ್ಯದಲ್ಲಿ ಆರಾಧಿಸಬೇಕು ಅಂತ ಹೇಳಿದ್ರಲ್ಲ, ಈ ಯೇಸು ಸ್ವಾಮಿ ಅವರು ರಕ್ಷಕನ? ಎಸ್. ಹಾಗಾದರೆ ಅವ್ರಿಗೇನಂತ ಹೇಳೋಣ? ರಕ್ಷಕ ಅಂತ ಹೇಳೋಣ. ಅವರು ಪರಿಶುದ್ಧರ? ಅವ್ರಿಗೇನಂತ ಹೇಳೋಣ? ಪರಿಶುದ್ಧರೇ ಅಂತ ಹೇಳೋಣ. ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಲೋಕವನ್ನು ಉಂಟು ಮಾಡಿದನು. ಇವೆಲ್ಲ ಸಂಗತಿಗಳು ಆತನ ವಿಷಯದಲ್ಲಿ ಸತ್ಯವೇ ಆಗಿರೋದ್ರಿಂದ ಸತ್ಯದಲ್ಲಿ ಅವರನ್ನು ಆರಾಧಿಸೋಣ. ಹಲ್ಲೆಲೂಯಾ. ಸತ್ಯ ಅನ್ನುವಂಥದ್ದನ್ನು ರುಚಿ ನೋಡಿ ಅನುಭವಿಸ್ಬೇಕು. ಓಕೆ, ದೇವರ ವಾಕ್ಯ ಹೇಳ್ತಿದೆ, ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಆತನನ್ನು ಅನುಭವ ಸವಿದು ನೋಡ್ಬೇಕಂತ. ಆ್ಯಪಲ್ ಇರುತ್ತೆ, ನಾನು ನಿಮ್ಗೆ ಹೇಳ್ತೀನಿ. ಆ್ಯಪಲ್ಲು ಇಲ್ಲಿ ಟೇಬಲ್ ಮೇಲೆ ಆ್ಯಪಲ್ ಇಟ್ಟು ನಾನು ಕೇಳ್ತೀನಿ, ಎಷ್ಟು ಜನ ಹೇಳ್ತೀರಿ ಆ್ಯಪಲ್ ಸ್ವೀಟ್ ಆಗಿದೆ ಅಂತ? ಹೇಳೋಕ್ಕಾಗತ್ತಾ? ಎಷ್ಟು ಜನ ಹೇಳ್ತೀರಿ ಅದು ಹುಳಿ ಇದೆ ಅಂತ? ಕೆಲವ್ರು ಹೇಳ್ಬೋದು ಹುಳಿ ಸ್ವಲ್ಪ ಸಿಹಿನೂ ಇರ್ಬೋದಂತ, ಕೆಲವ್ರು ಹೇಳ್ಬೋದು ಸಿಹಿ ಇರ್ಬೋದು, ಕೆಲವ್ರು ಇರ್ಬೋದು ಹುಳಿ ಇರ್ಬೋದು. ಆದರೆ ಏನಿದೆ ಯಾರಿಗಾದ್ರೂ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಒಂದು ಬೈಟ್ ನೀವು ತಿಂದರೆ ಆವಾಗ ಈಸಿಯಾಗಿ ಹೇಳ್ಬೋದು. ಹಾಗೆಯೇ ಪ್ರಿಯರೇ, ಈ ಯೇಸು ಎಂಬ ದೇವರ ವಾಕ್ಯವನ್ನು ತಿಂದು ನೋಡ್ರಿ, ಅವರು ರುಚಿಯಾಗೇ ಇದ್ದಾರೆ, ಅವರು ಸಿಹಿಯಾಗೇ ಇದ್ದಾರೆ. ಹಲ್ಲೆಲೂಯಾ. ಅವರಿಗೆ ಆಶಾಭಂಗ ಆಗುವುದೇ ಇಲ್ಲ, ಆದ್ದರಿಂದ ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. 119ನೇ ಕೀರ್ತನೆ 160ನೇ ವಚನ. 119ನೇ ಕೀರ್ತನೆ 160ನೇ ವಚನ. ಓಕೆ, ನಿನ್ನ ವಾಕ್ಯದ ಸಾರಾಂಶವು ಸತ್ಯವೇ. ವಾಟ್ ಈಸ್ ಇನ್ ಇಂಗ್ಲಿಷ್?
ನಿನ್ನ ವಾಕ್ಯವು ಆದಿಯಿಂದಲೂ ಸತ್ಯನೇ. ನಮ್ಮ ದೇವರು ಆದಿಯಿಂದ ನುಡಿದಿದ್ದು ಯಾವುದು? ಸತ್ಯನೇ. ಅವರೇ ಸತ್ಯ. ಆದಿಯಿಂದ ನಿನ್ನ ವಾಕ್ಯವು ಸತ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. 145ನೇ ಕೀರ್ತನೆ 145ನೇ ಕೀರ್ತನೆ 18ನೇ ವಚನ. 18ನೇ ವಚನ ಹೀಗೆ ಹೇಳ್ತದೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಇಂಗ್ಲೀಷಲ್ಲಿ ಹೀಗೆ ನೋಡ್ತೇವೆ ಏನಂದರೆ, ಯಾರು ಸತ್ಯದಲ್ಲಿ ಆತನಿಗೆ ಮೊರೆ ಇಡ್ತಾರೋ ಅವರಿಗೆ ದೇವರು ಹತ್ತಿರವಾಗಿದ್ದಾನೆ. ಓಕೆ, ಒಂದು ವೇಳೆ ನೀವು ಸುಳ್ಳನ್ನೇ ಆಧಾರ ಮಾಡಿಕೊಂಡಿದ್ದರೆ, ಸಲ್ಮಾನ್ ಹತ್ರ ಇಬ್ಬರು ಸೂಳೆಯರು ಬಂದರು. ಇಬ್ಬರು ಸೂಳೆಯರಿಗೆ ಮಕ್ಕಳಾಗಿದೆ. ಇವಳಿಗೂ ಮಗು ಆಗಿದೆ. ಇಬ್ಬರು ಒಂದೇ ಮನೆಯಲ್ಲಿದ್ದಾರೆ. ರಾತ್ರಿ ಏನಾಯಿತು ಅಂತ ಹೇಳಿದ್ರೆ, ಒಬ್ಬಳು ಮಗುವಿನ ಮೇಲೆ ಉರುಳಿದ್ರಿಂದ ಮಗು ಉಸಿರುಗಟ್ಟಿ ಸತ್ತೋಯ್ತು. ಸೊ ಈಗ ಅವಳು ರಾತ್ರಿ ಏನು ಮಾಡಿಬಿಟ್ಲ ಅಂದರೆ, ಸತ್ತೋಗಿರೋ ಮಗುವನ್ನು ಅವಳ ಮಗ್ಗಲಲ್ಲಿಟ್ಟು ಜೀವವುಳ್ಳ ಮಗುವನ್ನು ತನ್ನ ಹತ್ರ ಇಟ್ಕೊಂಡು, ಬೆಳಿಗ್ಗೆ ಇಬ್ಬರದು ಜಗಳ. ಇವಳು ಇದು ಜೀವಂತ ಇರೋ ಮಗು ನಂದು ಅಂತ, ಇನ್ನೊಬ್ಬಳು ಇಲ್ಲ ಜೀವಂತ ಇರೋ ಮಗು ನಂದು, ಸತ್ತಿದ್ದು ಅವಳದಂತ. ಕತೆ ಗೊತ್ತಲ್ಲ ಎಲ್ಲರಿಗೂ, ಕೇಳಿದ್ದೀರಲ್ಲ? ಸಲ್ಮಾನ್ ಅರ್ಸ ಹೇಳಿದ, ಓಕೆ ಒಂದು ಕತ್ತಿ ತೊಗೊಂಡು ಬನ್ನಿ. ಓಕೆ, ಏನು ಮಾಡೋಣ ಅಂದರೆ ಮಗುವನ್ನು ಏನು ಮಾಡೋಣ, 2 ಭಾಗ ಮಾಡೋಣ. ನಿಜವಾದ ತಾಯಿ ಏನು ಹೇಳಿದೆ, ಬೇಡ ಬೇಡ ಬೇಡ, ಮಗು ಅವಳಿಗೆ ಇರಲಿ ಅಂತ. ಪ್ರಿಯರೇ, ಅನೇಕ ಸಾರಿ ಏನಾಗುತ್ತೆ ಅಂದರೆ, ನಾನೇ ಸತ್ಯ ಅಂತ ಸುಳ್ಳು ಇಟ್ಕೊಂಡು ನಾವು ಪ್ರೇಯರ್ ಮಾಡ್ತೀವಿ. ಸಭೆಗೆ ಬಂದಾಗಲೂ ಸಹ ಈಗ ಇಬ್ಬರು ಅಣ್ಣ ತಮ್ಮಂದಿರ ಜಗಳ ಇರುತ್ತೆ. ಅಣ್ಣನೇ ಹೇಳ್ತಾನೆ, ಇಲ್ಲ ಪಾಸ್ಟ್ರೇ ಇದು ನಮ್ಮದು, ದಯಮಾಡಿ ಪ್ರೇಯರ್ ಮಾಡಿರಿ. ತಮ್ಮ ಹೇಳ್ತಾನೆ, ಇಲ್ಲ ಪಾಸ್ಟ್ರೇ ಇದು ನಂದು, ದಯಮಾಡಿ ಪ್ರೇಯರ್ ಮಾಡಿರಿ. ನಾನು ಹೇಳ ನಿಮಗೆ, ದೇವರು ಯಾರ ಪರವಾಗಿರ್ತಾರೆ? ಸತ್ಯ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ತೀರಿ? ಸತ್ಯನೇ ಮಾತಾಡ್ಬಿಡ್ರಿ. ಲಾಸ್ ಆದರೆ ಆಗಲಿ, ಮಾನ ಹೋದರೆ ಹೋಗಲಿ, ಹಣ ಹೋದರೆ ಹೋಗಲಿ, ಸತ್ಯದಲ್ಲಿ ನೀವು ನಿಂತ್ಕೊಳ್ರಿ. ಇದೆಲ್ಲ ಹೋದರೂ ದೇವ್ರು ನಿಮ್ಮ ಸಂಗಡ ಇದ್ದಾರೆ. ಸುಳ್ಳಾಡೋರಿಗೆ ಎಲ್ಲ ಬರ್ಬೋದು, ಆದರೆ ದೇವರನ್ನು ನಾವು ಕಳ್ಕೊಳ್ತೇವೆ. ಯಾರು ಬೇಕು? ದೇವ್ರು ಬೇಕು, ಐಶ್ವರ್ಯ ಬೇಕು. ದೇವರನ್ನು ಹಿಡ್ಕೊಂಡಿದ್ರೆ ನಾನು ನಿಮಗೆ ಹೇಳ್ತೇನೆ, ಕಳ್ಕೊಂಡಿದ್ದನ್ನು ದೇವರು ತಿರುಗಿ ನಮಗೆ ಕೊಡ್ತಾರೆ, 2ರಷ್ಟು ಕೊಡ್ತಾರೆ. ಹಲ್ಲೆಲೂಯ. ನಾವು ಶಾಶ್ವತಗೆ ಯಾವುದನ್ನು ನಾವು ಕಳ್ಕೊಳ್ಳದೆ, ತಿರುಗಿ ಪಡ್ಕೊಳ್ಳದಂತೆ ಯಾವುದನ್ನು ನಾವು ಕಳ್ಕೊಳ್ಳೋದಿಲ್ಲ. ನಾವು ತಿರುಗಿ ಪಡ್ಕೊಳ್ಳುವಂತೆ ದೇವರು ಎಲ್ಲವನ್ನು ನಮಗೆ ಅನುಗ್ರಹಿಸ್ತಾರೆ. ಹಲ್ಲೆಲೂಯ. ಆದ್ದರಿಂದ ದೇವರು ಸತ್ಯವನ್ನು ನುಡಿಯುವವರ ಹತ್ತಿರದಲ್ಲಿಯೇ ಇದ್ದಾರೆ. ಹಲ್ಲೆಲೂಯ. ಮತ್ತು ಒಂದು ಕತೆ ನಾವು ನೋಡ್ತೇವೆ ಇಲ್ಲಿ ಬೇಗ. 1 ವರ್ಷಗಳ ಪುಸ್ತಕ 17ನೇ ಅಧ್ಯಾಯ, 1 ವರ್ಷಗಳು 17. ಅಲ್ಲಿ ಏನಾಯ್ತು ಅಂದರೆ, ನಿಮಗೆಲ್ಲ ಗೊತ್ತಿದೆ, ಒಬ್ಬ ವಿಧವೆ ಇದ್ಲು. ಅವಳಿಗೆ ಒಬ್ಬ ಮಗ. ಅವರಿಗೆ ಊಟಕ್ಕೆ ಏನಿರಲಿಲ್ಲ. ಮೊಗೆಯಲ್ಲಿ ಸ್ವಲ್ಪ ಹಿಟ್ಟು, ಮಡಿಕೆಯಲ್ಲಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇತ್ತು. ಎಲಿಯ ಬಂದು ದೊಡ್ಡ ಅದ್ಭುತ ಮಾಡ್ತಾನೆ. ಓಕೆ, ಅದರ ಕುರಿತಾಗಿ ನಾವು 17ನೇ ವಚನದಿಂದ ನೋಡೋಣ. ಮುಂದೆ ಏನಾಯಿತು ನಾವು ನೋಡಿಲ್ಲ. ಮುಂದೆ ಏನಾಯಿತು ಕತೆ ನಾವು ನೋಡಿಕೊಳ್ಳೋಣ. 17ನೇ ವಚನದಿಂದ. ಕೆಲವು ದಿನಗಳಾದ ನಂತರ ಮನೆಯ ಯಜಮಾನಿಯಾದ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗವು ಹೆಚ್ಚಾದದರಿಂದ ಉಸಿರಾಟವು ನಿಂತು ಹೋಯಿತು. ಆಗ ಸ್ತ್ರೀಯು ಎಲಿಯನಿಗೆ, ದೇವರ ಮನುಷ್ಯನೇ, ನನ್ನ ಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದಿಯೋ ಎನ್ನಲು ಅವನು ಆಕೆಗೆ, ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಮಡಿಲಲ್ಲಿ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು. ಅನಂತರ ಅವನು ಯೆಹೋವನಿಗೆ, ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟು ಈ ವಿಧವೆ ಮಗನನ್ನು ನೀನು ಸಾಯಿಸಿ ಆಕೆಗೂ ಕೇಡು ಉಂಟು ಮಾಡಿದ್ದೇನು ಎಂದು ಹೇಳಿ ಹುಡುಗನ ಮೇಲೆ 3 ಸಾರಿ ಬೋರ್ಲು ಬಿದ್ದು, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆ ಇಟ್ಟನು. ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಎಲಿಯನು ಹುಡುಗನನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿ, ಇಗೋ ನೋಡು, ನಿನ್ನ ಮಗನು ಜೀವಿಸ್ತಾನೆ ಅಂದನು. ಅದಕ್ಕೆ ಅವಳು ಏನು ಹೇಳ್ತಾಳೆ ನೋಡ್ರಿ, ಅವಳು ಹೇಳಿರೋ ಮಾತೇ ವಿಚಿತ್ರ. ಆಗ ಆಕೆಯು ಅವನಿಗೆ, ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ
ಗೊತ್ತಾಯಿತು. ಪ್ರಿಯರೇ, ಸತ್ಯವನ್ನು ನುಡಿಯುವವರು ಸತ್ಯ ಅಂತ ಗೊತ್ತಾಗಿಯೇ ಆಗುತ್ತೆ. ದೇವರು ಯೇಸುಸ್ವಾಮಿ ಹೇಳ್ತಾರೆ, ಮತ್ತಾಯನ ಬರೆಸುವಾರ್ತೆ 7:20-24 23 ನೀವು ನೋಡ್ರಿ, ಅಲ್ಲಿ ಹೇಳ್ತಾರೆ ಅಂದರೆ, ಒಬ್ಬನನ್ನು ನೀವು ತಿಳ್ಕೊಳ್ಳೋದು ಅವನ ಕ್ರಿಯೆಗಳಿಂದಲ್ಲ, ಅವನ ಫಲದಿಂದ. ಒಬ್ಬ ದೇವರ ಮನುಷ್ಯ, ಮ್ಯಾನ್ ಆಫ್ ಗಾಡ್, ಹಿ ಈಸ್ ಅ ಮ್ಯಾನ್ ಆಫ್ ಗಾಡ್ ಅಂತ ಗೊತ್ತಾಗೋದು ಯಾವುದರಿಂದ? ದೆವ್ವಗಳನ್ನು ಬಿಡಿಸೋದ್ರಿಂದ. ಸೂಚಕಾರ್ಯಗಳನ್ನು ನಾನು ದೆವ್ವ ಬಿಡಿಸ್ತೀನಿ, ಸೂಚಕಾರ್ಯಗಳನ್ನು ನಾನು ಮಾಡ್ತೀನಿ, ಪ್ರವಾದನೆಗಳನ್ನು ಹೇಳ್ತೀನಿ, ವರ್ಡ್ ಆಫ್ ನಾಲೆಜ್ ಎಲ್ಲ ನಾವು ಆಪರೇಟ್ ಮಾಡೋಣ. ಆದರೆ ಒಬ್ಬ ಮನುಷ್ಯ ದೇವರ ಮನುಷ್ಯ ಅಂತ ಕರೆಯಲ್ಪಡೋದು ದೆವ್ವಗಳನ್ನು ಬಿಡಿಸಿದ್ದರಿಂದ ಅಲ್ಲ, ಸತ್ಯವನ್ನು ನುಡಿಯೋದ್ರಿಂದ. ಹಲ್ಲೆಲೂಯ. ಸತ್ಯದ ತುಟಿಗಳು ನಮ್ಮ ತುಟಿಗಳಾಗಿರ್ಬೇಕು. ಇವತ್ತು ಬೈಬಲ್ ಓದಿದ್ರು ಅವ್ರು 91ನೇ ಕೀರ್ತನೆ, ನಿನ್ನ ಏನಂತೆ ಸತ್ಯ ಅದಲ್ಲ, ಖೇಡ್ಯ, ಅದು ನಿನ್ನ ಖೇಡ್ಯವು ಗುರಾಣಿಯೂ ಆಗಿದೆ ಅಂತ ಹೇಳಿದ್ರಲ್ಲ, ಅದು ಯಾವುದು ವಾಕ್ಯ? ನಿನ್ನ ಸತ್ಯತೆಯೇ ನನಗೆ ಖೇಡ್ಯವು ಗುರಾಣಿಯೂ ಆಗಿದೆ ಅಂತ ಎಷ್ಟನೇ ವಚನದಲ್ಲಿದೆ? 4ನೇ ವಚನ. ಆತ ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹೊದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿ, ಆತನ ಸತ್ಯತೆಯೇ ನಿನಗೆ ಖೇಡ್ಯೆಯೂ ಗುರಾಣಿಯೂ ಆಗಿದೆ. ಇನ್ನೊಂದ್ಸರಿ ಎಲ್ಲರೂ ಹೇಳೋಣ, ಸತ್ಯವೆಂಬ ನಡುಕಟ್ಟು. ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ. ಪ್ರಿಯರೇ, ಇವತ್ತೊಂದು ತೀರ್ಮಾನ ಮಾಡಿರಿ, ನಾನು ಸತ್ಯನೇ ಮಾತಾಡ್ತೀನಿ, ನಾನು ಸುಳ್ಳು ಮಾತಾಡೋದು ನಿಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ದೇವರು ನೋಡ್ತಾರೆ. ನಾವು ಸತ್ಯ ಮಾತಾಡ್ತೇವೋ ಸುಳ್ಳು ಮಾತಾಡ್ತೇವೋ ನಮ್ಮ ದೇವರು ನೋಡ್ತಾರೆ. ನಮ್ಮ ದೇವರು ನಮ್ಮನ್ನು ಸತ್ಯದಲ್ಲಿ ನಡೆಸ್ತಾರೆ. ನಮ್ಮನ್ನು ಗೈಡ್ ಮಾಡುವಾಗ ಸತ್ಯದಲ್ಲಿಯೇ ನಡೆಸ್ತಾರೆ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ಸತ್ಯದಲ್ಲಿ ನನಗೆ ಮಾರ್ಗದರ್ಶನ ಮಾಡು, ಸತ್ಯದಲ್ಲಿ ನಾನು ನಡಿಬೇಕಂಥೇಳಿ. ಅದರಿಂದ ಇವತ್ತು ಕೆಲವು ವಚನಗಳನ್ನು ನಾವು ನೋಡಿಕೊಂಡು ಮುಗಿಸೋಣ. ಜ್ಞಾನೋಕ್ತಿಗಳು 12:22. ಜ್ಞಾನೋಕ್ತಿ 12:22 ದೇವ್ರ ವಾಕ್ಯ. ಪ್ರಿಯ ಸಹೋದರ ಸಹೋದರಿ, ಸುಳ್ಳಾಡೋದನ್ನು ನಾವು ನಿಲ್ಲಿಸೋಣ. ದೇವ್ರ ವಾಕ್ಯ ಹೇಳ್ತಿದ್ದೆ ಸುಳ್ಳಾಡಬೇಡ್ರಿ ಅಂತ 12:22. ಅದಕ್ಕಿಂತ ಮುಂಚೆ 19 ಸಹ ನೋಡೋಣ. ಸತ್ಯದ ತುಟಿ ಶಾಶ್ವತ. ಎಲ್ಲರೂ ಹೇಳೋಣ, ಸತ್ಯದ ತುಟಿ. ಇನ್ನೊಂದು ಸಾರಿ, ಸತ್ಯದ ತುಟಿ ರೀ. ಒಂದೊಂದು ಸಾರಿ ಸುಳ್ಳು ಎಲ್ಲರ ಮುಂದೆ ನಾವು ಹೇಳಬೇಕಾದ್ರೆ, ಏನೋ ಒಂದು ಅಪರಾಧ ನಮ್ಮಿಂದ ಆಗಿದೆ, ತಪ್ಪಾಗಿದೆ, ನಮ್ಮ ಮಾನ ಹೋದರೂ ಪರವಾಗಿಲ್ಲ, ಸತ್ಯನೇ ನುಡಿಯೋಣ, ಅವತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಸುಳ್ಳು ಹೇಳಿದರೆ ರಾತ್ರಿ ಎಲ್ಲ ಹೋರಾಟ ಇರುತ್ತೆ, ನಾವು ಗಲೀಜಾಗ್ತೇವೆ, ನಮ್ಮ ಜೀವನ ಹಾಳಾಗ್ತದೆ. ಆದ್ದರಿಂದ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ. 22 ನೋಡಿ, ಸುಳ್ಳು ತುಟಿ ಯೆಹೋವನಿಗೆ ಬಹಳ ಖುಷಿ. ಇದೆಯಾ? ಏನಂತ ಹೇಳ್ತೇವೆ ದೇವ್ರ ವಾಕ್ಯ? ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು. ಅಂದರೆ ಸತ್ಯವಂತರನ್ನು ದೇವರು ಮೆಚ್ತಾರೆ. ನೀನು ಸತ್ಯ ನುಡಿದೆಯಲ್ಲ ಅಂತ ಮೆಚ್ತಾರೆ. ಏನಾಯಿತು? ಅನನೀಯ ಸಫೈರ ಏನು ಮಾಡಿದರು? ಅನನೀಯ ಸಫೈರ ಸ್ವಲ್ಪ ಹಣ ಉಳಿಸ್ಕೊಳ್ಳೋದಕ್ಕೋಸ್ಕರ, ನೀನು ಇಷ್ಟೇ ಹಣಕ್ಕೆ ಮಾರಾಟ ಮಾಡಿದ್ದ ಅಂತ ಕೇಳಿದ್ರೆ ಏನು ಹೇಳಿದರು? ಹೌದು, ಇಷ್ಟೇ ಹಣಕ್ಕೆ ಅಂತ ಹೇಳಿದರು. ಅಲ್ಲೇ ಬಿದ್ದು. ಪ್ರಿಯರೇ, ಮಾನನೂ ಹೋಯ್ತು, ಜೀವನೂ ಹೋಯ್ತು. ಹೇಳ್ರಿ, ಏನು ಹೋಯ್ತು? ಮಾನನೂ ಹೋಯ್ತು, ಜೀವನೂ ಹೋಯ್ತು. ಜೀವಿಸಿದರೆ ಸತ್ಯದಲ್ಲಿ ಜೀವಿಸೋಣ ಪ್ರಿಯರೇ. ದೇವರ ಮುಂದೆನೂ ನಮಗೆ ಮಾನ ಬರ್ತದೆ, ಸಮಾಜದ ಮುಂದೆನೂ ಮಾನ ಬರ್ತದೆ. ಎಲ್ಲರ ಮುಂದೆ ದೇವರು ನಮ್ಮ ತಲೆ ಎತ್ತು ಹಾಗೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾವು ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡಿದ್ದೇವೆ. ಹಲ್ಲೆಲೂಯಾ. ಓಕೆ, ಕೀರ್ತನೆ 101:7. ಕೀರ್ತನೆ 101:7ನೇ ವಚನ. ಕೀರ್ತನೆ 101:7ನೇ ವಚನ ದೇವರ ವಾಕ್ಯ ಹೇಳ್ತದೆ. ಓಕೆ, 101:7ರಲ್ಲಿ ಓಕೆ, ಮೋಸಗಾರನು ನನ್ನ ಮನೆಯಲ್ಲಿರಲೇಬಾರದು, ಸುಳ್ಳುಗಾರನು ನನ್ನ ಮುಂದೆ ಕೂಡದು. ದೇವ್ರ ವಾಕ್ಯ ಹೇಳ್ತದೆ. ಪ್ರಿಯರೇ, ಕೆಲವರಿಗೆ ಹ್ಯಾಬಿಟ್ ಇರುತ್ತೆ, ಸುಳ್ಳು ಸಾಮಾನ್ಯವಾಗಿ ಹೇಳ್ತಾನೆ ಇರ್ತಾರೆ. ಅವರಿಗೆ ದೇವರ ಭಯನೂ ಇಲ್ಲ, ಸಮಾಜದ ಭಯ ಇಲ್ಲ, ತಂದೆ ತಾಯಿಗಳ ಭಯ ಇಲ್ಲ, ನೆರೆಹೊರ ಭಯ ಇಲ್ಲ. ಸುಳ್ಳು ಹೇಳಿ ಬದುಕಬೇಕಂತೇಳಿ ಏನಾದರೂ ನಿಮ್ಮ ಮನಸ್ಸು ಮಾಡಿದರೆ
ನೆನಪಲ್ಲಿ ಇಟ್ಕೊಂಡಿರ್ರಿ. ದಿನೇ ದಿನೇ ನೀವು ಕೆಳಗೆ ಹೋಗ್ತೀರಿ, ನಿಮ್ಮ ಮನೆಗೆ ಬಿರುಕು ಬೀಳ್ತದೆ, ನಿಮಗೆ ಅನ್ಈಸಿನೆಸ್ ಇರುತ್ತೆ, ನೀವು ಆತಂಕಕ್ಕೆ ಒಳಗಾಗ್ತೀರಿ, ನಿಮ್ಮ ಜೀವನ ಓಲು ಡೋಲಾಗ್ತದೆ. ಆದರೆ ಸತ್ಯವನ್ನು ಹಿಡ್ಕೊಂಡವರು ಸ್ಥಿರವಾಗಿ ನಿಲ್ತಾರೆ. ದೇವರು ಅವರನ್ನು ಮೆಚ್ತಾರೆ, ಅವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ದೇವರು ಹೇಳ್ತಾನೆ, ಅವರ ಸಂಗಡಲೇ ನಾನಿರ್ತೀನಿ. ಹಲ್ಲೆಲೂಯಾ. 101:7 ಹೇಳ್ತದೆ ಅಂದರೆ, ಮೋಸಗಾರನು ನನ್ನ ಮನೆಯಲ್ಲಿ ಇರಲೇಬಾರದು, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು ಅಂತ ದೇವರ ವಾಕ್ಯ ಹೇಳ್ತದೆ. ಮುಂದೆ ನಾವು ಇನ್ನೊಂದು ವಚನ ನೋಡಿಕೊಳ್ಳೋಣ. ಜ್ಞಾನೋಕ್ತಿ 19:9 ಓದಿದ್ವಿ ಅದನ್ನ? ಇಲ್ಲಲ್ಲ. ಜ್ಞಾನೋಕ್ತಿ 19:9. ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು, ಸುಳ್ಳಾಡುವವನು. ಕನ್ನಡದಲ್ಲಿ ಚೆನ್ನಾಗಿ ಬರ್ದಿದೆ ನೋಡ್ರಿ. ಯಾರ ಹಾಳಾಗಿ ಹೋಗ್ತಾರೆ? ನಾವು ಎಷ್ಟೋ ಸಾರಿ ಜಗಳ ನಡೆದಾಗ ನಾವು ಹೇಳ್ತೇವೆ, ಹಾಳಾಗಿ ಹೋಗ್ತೀಯ ನೀನಂತ. ಹಾಳಾಗಿ ಹೋಗೋರು ಯಾರಲ್ಲ, ಸುಳ್ಳು ಹೇಳೋರು ಏನಾಗ್ತಾರೆ? ಹಾಳಾಗಿ ಹೋಗ್ತಾರೆ. ನೀವು ಶಾಪ ಹಾಕ್ಬೋದು, ಹಾಕದೇ ಇರ್ಬೋದು. ದೇವರ ವಾಕ್ಯ ಹೇಳ್ತಿದೆ, ಸುಳ್ಳಾಡುವವನು ಏನಾಗ್ತಾನಂತೆ? ಹಾಳಾಗಿ ಹೋಗ್ತಾನೆ ಅಂತ ದೇವರ ವಾಕ್ಯ ಹೇಳ್ತಿದೆ. ಹಲ್ಲೆಲೂಯಾ. ಅದೇ ಜ್ಞಾನೋಕ್ತಿ 21:6 ದೇವರ ವಾಕ್ಯ ಹೇಳ್ತಿದೆ, ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು, ಆಹಾ, ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು ಹಬೆಯಂತೆ ಅಸ್ಥಿರ, ಮೃತ್ಯು ಪಾಶದಂತೆ ನಾಶಕರ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು ಹಬೆಯಂತೆ ಅಸ್ಥಿರ, ಮೃತ್ಯು ಪಾಶದಂತೆ ನಾಶಕರ. ಸುಳ್ಳು ಹೇಳಿ ಎಷ್ಟೊಂದು ಆಸ್ತಿ ಸಂಪಾದನೆ ಮಾಡಿರ್ತಾರೆ ಕೆಲವರು, ಉಳಿಯೋದಿಲ್ಲ. ಮಾನನೂ ಹೋಗ್ತದೆ, ಜೀವನೂ ಹೋಗ್ತದೆ, ಅಸ್ಥಿರವಾಗಿರ್ತಾರೆ, ಕೊಳತು ನಾರ್ತದೆ. ಒಂದೇ ಒಂದು ಕಾರಣ ಏನಂತ ಹೇಳಿದ್ರೆ, ಸುಳ್ಳನ್ನು ಆಧಾರ ಮಾಡಿಕೊಂಡಿದ್ರಿ. ಜೀವ ಹೋದರೆ ಹೋಗಲಿ, ಮಾನ ಹೋದರೆ ಹೋಗಲಿ, ನಮ್ಮ ಆಸ್ತಿ ಹೋದರೆ ಹೋಗಲಿ, ಏನೇ ಹೋದರೂ ಸಹ ಸತ್ಯದಲ್ಲಿ ನಿಂತ್ಕೊಂಡಿದ್ರೆ ದೇವರು ತಾವಾಗಿ ಅವರೇ ನಮ್ಮ ಪರವಾಗಿ ನಿಂತ್ಕೊಳ್ತಾರೆ. ಕಳ್ಕೊಂಡಿದ್ದನ್ನೆಲ್ಲ ತಿರುಗಿ ನಮಗೆ ವಾಪಸ್ ಕೊಡ್ತಾರೆ. ಸತ್ಯದಲ್ಲಿ ನೀವು ನಿಂತ್ಕೊಂಡಿದ್ರೆ ದೇವರು ನಿಮಗೆ ಅಸ್ಥಿವಾರ ಹಾಕ್ತಾರೆ. ನೀವು ಅಳುಗಾಡದಂತೆ ಇರ್ತೀರಿ. ಏನಂತ ಹೇಳಿದ್ರೆ ದೇವ್ರ ವಾಕ್ಯದಲ್ಲಿ ಹೀಗೆ ಹೇಳಿದೇನೆಂದರೆ, ಯಾರೂ ಹಿಂದಟ್ಟದಿದ್ದರು ದುಷ್ಟನು ಹೆದರಿ ಓಡಿ ಹೋಗುವನು, ಶಿಷ್ಟನೋ ಧೈರ್ಯದಂತೆ ಸಿಂಹದಂತೆ ಧೈರ್ಯದಿಂದಿರುವನು. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಈ ಎಲ್ಲ ವಾಕ್ಯಗಳ ಮೂಲಕವಾಗಿ ನಾವು ಕಂಡುಕೊಳ್ಳೋದೇನೆಂದರೆ, ಜಗತ್ತು ಸುಳ್ಳಿನಲ್ಲಿ ಮುಳುಗಿ ಹೋಗಿದೆ. ಜಗತ್ತು ಸುಳ್ಳಿನಲ್ಲಿ ಮುಳುಗಿ ಹೋಗಿದೆ. ಸುಳ್ಳು ಬಲಹೀನರನ್ನಾಗಿ ಮಾಡ್ತದೆ, ಸತ್ಯ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡ್ತದೆ. ಸುಳ್ಳಿನಿಂದ ಮರ್ಯಾದೆ ಹೋಗ್ತದೆ, ಸತ್ಯದಿಂದ ಮಾನ ಬರ್ತದೆ. ಹಲ್ಲೆಲೂಯಾ. ಸುಳ್ಳಿನಿಂದ ಬಂಧನ ಖಂಡಿತ, ಸತ್ಯದಿಂದ ಬಿಡುಗಡೆ ಖಂಡಿತ. ಸುಳ್ಳಿನಿಂದ ಮರಣ, ಸತ್ಯದಿಂದ ಜೀವ. ಸುಳ್ಳು ಹೇಳುವವರು ತಮ್ಮನ್ನು ತಾವೇ ತಗ್ಗಿನಲ್ಲಿ ಬೀಳುವರು. ಸುಳ್ಳು ಹೇಳುವವರು ತಾವೇ ತಗ್ಗಿನಲ್ಲಿ ಬೀಳುವರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಸತ್ಯವನ್ನೇ ಆಚರಿಸೋಣ, ಸತ್ಯದಲ್ಲಿ ನೆಲೆಗೊಳ್ಳೋಣ. ಯೇಸುವೇ ಸತ್ಯ, ಸತ್ಯವನ್ನು ನಮಗೆ ತಕ್ಕೊಂಡು ಬಂದಿದ್ದಾರೆ. ಸತ್ಯದಲ್ಲಿ ನಾವು ನೆಲೆಗೊಂಡಿದ್ದರೆ ಖಂಡಿತವಾಗಿ ನಾವು ದೇವರನ್ನು ಮಹಿಮೆ ಪಡಿಸ್ತೇವೆ. ಓಕೆ, ಇನ್ನೊಂದು ವಚನ ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ 20:16. ವಿಮೋಚನ ಕಾಂಡ 20:16. 20:16 ಏನು ಹೇಳುತ್ತೆ? ಮತ್ತೊಬ್ಬನ ಮೇಲೆ ನಾವು ಹುಟ್ಟಿಸ್ಕೊಂಡು ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳ್ತೇವೆ. ನಮ್ಮ ದೇವರು ಕೇಳಲ್ವಾ? ಕೇಳ್ತಾರೆ, ನೋಡ್ತಾರೆ. ಇನ್ನೊಬ್ಬರ ಮೇಲೆ ನಾವು ಸುಳ್ಳಾಗಿ ಅಪವಾದನೆ ಬೇಡ, ಸತ್ಯನೇನು ನುಡಿಯೋಣ. ನಾನು ನಿಮ್ಮೊಂದು ಮಾತು ಹೇಳ್ತೀನಿ, ಸತ್ಯ ನುಡೀರಿ, ನೀವು ಏನೂ ಕಳ್ಕೊಳ್ಳೋದಿಲ್ಲ. ನೀವೇನೇ ಕಳ್ಕೊಂಡಿದ್ರು ತಿರುಗಿ ಪಡ್ಕೊಳ್ತೀರಿ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರಿ ಸಹೋದರಿ, ಸತ್ಯದಲ್ಲಿ ನೆಲೆಗೊಂಡಿರೋಣ, ಸತ್ಯವನ್ನು ಆಚರಣೆ ಮಾಡೋಣ. ಸತ್ಯವೇ ದೇವರು ನಮಗೆ ಕೊಟ್ಟಿರುವಂಥ ಭಾಗ್ಯ. ಯೇಸು ಸ್ವಾಮಿ ನೋಡ್ರಿ, ಸತ್ಯವನ್ನು 3 ದಿವಸ ಮಾತ್ರ ಮುಚ್ಚಿಡಬಹುದು. 3ನೇ ದಿವಸ ಸಾವನ್ನು ಜಯಿಸುವುದು ಸತ್ಯ. ಸತ್ಯ ಏನನ್ನು ಜಯಿಸ್ತದೆ? ಸಾವನ್ನು ಜಯಿಸ್ತದೆ. ಒಂದು ವೇಳೆ ಮೋಸ ಮಾಡಿ ಕೋರ್ಟಿಗೆ ಲಂಚ ಕೊಟ್ಟು ನಾವು ಸುಳ್ಳು ಹೇಳಿ ಆಸ್ತಿ ಸಂಪಾದನೆ ಮಾಡಿದರೆ ನಮ್ಮ ಮನಸ್ಸು ಸಾಯೋ ತನಕ ಹೇಳುತ್ತೆ, ನೀನು ಗಲೀಜಾಗಿದೆಯಾ,
ನೀನು ಸುಳ್ಳು ಹೇಳಿದೀಯಾ, ನೀನು ಮರಣಕ್ಕೆ ಪಾತ್ರನು, ನೀನು ಅಯೋಗ್ಯ, ನೀನು ಬಲಹೀನ, ನೀನು ಕತ್ತಲೆಯಲ್ಲಿದ್ದಿ, ನೀನು ಗಲಿಬಿಲಿಯಲ್ಲಿದ್ದಿ, ನೀನು ಮರಣದಲ್ಲಿದ್ದಿ, ನಿನ್ನ ಈ ಜೀವನವೆಲ್ಲ ಅದು ನಮ್ಮನ್ನು ಕಟ್ಟಿತಾ ಇರ್ತದೆ. ಆದ್ದರಿಂದ ಪ್ರಿಯರೇ, ಈ ವಿಷಯದಲ್ಲಿ ಎಚ್ಚರಿಕೆಯಿಂದಿರೋಣ. ಇವತ್ತು ರೊಟ್ಟಿ ರಸದಲ್ಲಿ ನಾವು ಪಾಲು ತಗೊಳ್ಳುವಾಗ ಸ್ವಾಮಿಗೆ ಹೇಳೋಣ, ಸ್ವಾಮಿ, ನಾವು ಹುಟ್ಟಿದ್ದೇ, ನಮಗೆ ನೀನು ಜೀವ ಕೊಟ್ಟಿದ್ದೇ ಸತ್ಯದಿಂದ ನಾವು ಪುನರ್ಜನ್ಮ ಹೊಂದಿದ್ದೇವೆ. ಸತ್ಯದಲ್ಲಿ ಜೀವಿಸುವಂತೆ ನಮಗೆ ಕೃಪೆ ಮಾಡಿ. ಇನ್ನೊಂದು ಆವರ್ತಿ ಪ್ರಿಯರೇ, ರೊಟ್ಟಿ ರಸದಲ್ಲಿ ಪಾಲು ತಗೊಳ್ಳೋ ಒಂದು ತೀರ್ಮಾನ ಮಾಡಿರಿ. ಇವತ್ತಿಂದ ನಾನು ಸುಳ್ಳು ಹೇಳಲೇಬಾರ್ದು ಅಂತ ತೀರ್ಮಾನ ಮಾಡಿರಿ. ಒಂದೇ ದಿವಸಕ್ಕೆ ಸುಳ್ಳು ಹೇಳೋದು ನಿಂತಿರಲಿಕ್ಕಿಲ್ಲ. ಆದರೆ ದಿನೇ ನನ್ನ ಜೀವನದಲ್ಲಿ ನಾನು ಹೇಳ್ಕೊಂಡು ಬಂದಿದ್ದೇನೆಂದರೆ, ಸತ್ಯದಿಂದ ನಮ್ಮನ್ನು ಶುದ್ಧಿ ಮಾಡುವ ದೇವರ ವಾಕ್ಯ ನನ್ನೊಳಗೆ ಕಾರ್ಯ ಮಾಡಿ 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 ನಾನು ತೀರ್ಮಾನ ದೃಢವಾಗಿ ಮಾಡಿದೆ ಅಂದರೆ ಸುಳ್ಳು ಹೇಳಲೇಬಾರ್ದು.